ಯಾರೋ ಕೇಳಿದ್ರು, ನಿಮ್ ಏಜ್ ಎಷ್ಟು? ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ನಿಮ್ಗೆ ಈ ತರದ ಒಂದು ಯೋಚನೆಗಳು, ಇಂತಹ ಜೀವನದ ಬಗ್ಗೆ ಅಷ್ಟ್ ತಿಳ್ಕೊಂಡ್ಬಿಟ್ರ ಅನ್ನೋ ಒಂದೆಲ್ಲ ಮೆಸೇಜಸ್ ಎಲ್ಲ ನಾನ್ ನೋಡಿದ್ದೆ. ಖಂಡಿತ ಒಂದು ಮಟ್ಟಿಗೆ ತಿಳಿದು ಹೋಗಿದೆ ಜೀವನ ಅಂದ್ರೆ ಏನಂತೇಳಿ. ಆದ್ರೆ ಅಷ್ಟೂನು ನಾನು ಜೀವನವನ್ನ ಸಾಗ್ಸಿಲ್ಲ ಆಯ್ತಾ. ಒಂದಿಷ್ಟು ಏಜ್ ಆದ್ಮೇಲೆ ಅರ್ಥ ಆಗೋವೆಲ್ಲ ಈಗ ಅರ್ಥ ಆಗ್ತಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ, ನಂದು ಏನ್ ಫ್ಯಾಮಿಲಿ ಇರುತ್ತೆ ವಿತ್ ನಾನು ಓದ್ತಿರುವಂತ ಪುಸ್ತಕಗಳು ನನ್ಗೆ ಆ ಒಂದು ಮುಂದಿನ ಜೀವನದ ಬಗ್ಗೆ, ಮುಂದೆ ಹೆಂಗಿರುತ್ತೆ ಲೈಫ್, ಹೆಂಗ್ ಲೀಡ್ ಮಾಡ್ಬೇಕು ಅನ್ನೋದು ಕೂಡ ನನಗೆ ಪುಸ್ತಕದಲ್ಲಿ ತಿಳ್ಕೊಂಡು ಪುಸ್ತಕಗಳು ನಂಗೆ ಕಲ್ಸ್ಕೊಟ್ಟಿದ್ದಾವೆ. ನಾನ್ ಹೇಳ್ಬೋದು ಇನ್ನು 10 ವರ್ಷದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಏನೇನೆಲ್ಲ ಮಾಡ್ಬೋದು ಅಂದ್ರೆ ನನ್ನ ಜೀವನದಲ್ಲಿ ನಾನು ಹೇಗೆ ಇರ್ಬೇಕು ಅನ್ನೋದ್ರ ಬಗ್ಗೆ. ಇವಾಗ ಹೇಳುದು ಅಂತಂದ್ರೆ ಜ್ಯೋತಿಷ್ಯ ಅಲ್ಲ. ಇವಾಗ ಹೆಂಗಂತಂದ್ರೆ ಹ್ಮ್ ನಾಳೆ ನಮ್ಗೆ ಹಸಿವಾಗುತ್ತೆ, ಬೇಸಿಕ್ ಆಗಿ ಗೊತ್ತಿರುತ್ತೆ. ಹಂಗೆ ನಮ್ ಇಷ್ಟ ನಾಳೆ ನಾನು ಅದ್ ತಿನ್ಬೇಕು ಅನ್ನೋದೊಂದು ಯೋಚನೆ ಇರುತ್ತಲ್ಲ. ಅದೇ ನಾವು ಇಂತಿಷ್ಟು ವರ್ಷ ಆದ್ಮೇಲೆ ನಮ್ ಜೀವನನ ಹೇಗ್ ಸಾಗಿಸ್ಬೇಕು ಅನ್ನೋದನ್ನ ನಮ್ಗೆ ನಮ್ಮ ಕುಟುಂಬದಿಂದ ನಾವು ತಿಳ್ಕೊತೀವಿ. ಅಂದ್ರೆ ಕುಟುಂಬದಲ್ಲಿ ಆಗಿರುವಂತಹ ಘಟನೆಗಳಿಂದ ನಾವು ತಿಳ್ಕೊತೀವಿ. ಇನ್ನೊಂದೇನಂತಂದ್ರೆ ಮುಖ್ಯವಾಗಿ ಪುಸ್ತಕಗಳು ಓದೋದ್ರಿಂದ ತಿಳ್ಕೊತೀವಿ. 10 ವರ್ಷ ನಂತರ ನಮ್ಗೆ ಏನ್ ಅನುಭವ ಆಗುತ್ತೋ ಅದು ಈಗ ತಿಳ್ಕೊಬೋದು ಪುಸ್ತಕ ಓದೋದ್ರಿಂದ. ಅವೆಲ್ಲ ನಾನ್ ಓದ್ತೀನಿ. ಹಾಗಾಗಿ ನಂಗೆ ಅದ್ರದಷ್ಟು ಒಂದಷ್ಟು ಅನುಭವ ಇದೆ. ಅವೆಲ್ಲ ಸೇರಿಸಿ ಮತ್ತೆ ನಿಮ್ದೆಲ್ಲ ಇರ್ತಾರಲ್ಲ, ಏನಂತಾರೆ ಜನಗಳು ಓಡಾಡೋದು, ಅವ್ರದೆಲ್ಲ ಹಾವಭಾವಗಳನ್ನ ನೋಡ್ತೀನಿ, ಅದೆಲ್ಲ ಆಲಿಸ್ತೀನಿ. ಓಹ್ ಹೀಗೆ ಹಾಗೆ ಅಂತ ಯೋಚನೆ ಮಾಡಿ ಅವುಗಳ ಮೇಲೆ ಒಂದಷ್ಟು ಸಾಲನ್ನ ಬರಿತೀನಿ. ಸಾಲು ಬರೆಯೋದು ಅಂತಂದ್ರೇನು, ನಾನು ಬರಿಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಹಾಗೆ ಬರಿಬೇಕು, ಇದನ್ನೇ ಬರಿಬೇಕು, ಈ ಯೋಚನೆ ಮಾಡಿ ಬರಿಬೇಕು ಅಂತ ನಾನು ಯಾವತ್ತೂ ಕೂಡ ಬರ್ದಿಲ್ಲ. ನಾನು ಏನ್ ಬರೆಯೋದಿರ್ತದಲ್ಲ, ಏನೋ ಒಂದು ಸಂದರ್ಭ ನೋಡ್ಬಿಡ್ತೀನಿ, ಏನೋ ಒಂದು ಹೇಳಿಕೆಯನ್ನ ಕೇಳ್ತೀನಿ. ಅದನ್ನ ಆದ್ಮೇಲೆ ನಂಗೆ ಒಂದು ಅವ್ರ ಕಡೆ ತಪ್ಪಿತ್ತು ಅಂತಂದ್ರೆ ನೆಗೆಟಿವ್ ತರ ಬಂದ್ಬಿಡುತ್ತೆ. ಅವ್ರು ಹೀಗ್ ಜನ ಇರ್ತಾರೆ, ಹಾಗ್ ಜನ ಇರ್ತಾರೆ ಅನ್ನೋ ಒಂದು ಮೀನಿಂಗ್ಫುಲ್ ಆಗಿ ಬರಿತೀನಿ. ಅಥವಾ ಒಬ್ಬ ಬಡವರಿಗೆ ಅಥವಾ ಒಬ್ಬರಿಗೆ ಸಾಮಾನ್ಯ ವ್ಯಕ್ತಿಗೆ ಅನ್ಯಾಯ ಆಗ್ತಿತ್ತು ಅಂತಂದ್ರೆ ಅದು ಮೋಟಿವೇಶನ್ ತರ ಸಾಲುಗಳನ್ನ ಬರೆದ್ ಬಿಡ್ತೀನಿ. ಆ ಜಾಗದಲ್ಲಿ ನಾನಿದ್ರೆ ಏನ್ ಮಾಡ್ಬೇಕು, ಅಥವಾ ಆ ಜಾಗದಲ್ಲಿ ಏನ್ ಮಾಡಿದ್ರೆ ನಾವು ಒಂದು ಏನಂತಾರೆ ನಮ್ಮಲ್ಲಿ ಚೇಂಜಸ್ ಏನಾಗುತ್ತೆ, ಅದನ್ನ ಹೆಂಗ್ ನಾವು ಫೇಸ್ ಮಾಡ್ಬೇಕು ಅನ್ನೋದನ್ನ ಆ ಸ್ಟೇಜ್ ಅಲ್ಲಿ ನಾನು ಹೋಗಿಸಿ ಫೀಲ್ ಮಾಡ್ತೀನಿ. ಆಗ ನಂಗೆ ಒಂದಷ್ಟು ಸಾಲುಗಳು ತಲೆಯಲ್ಲಿ ಬಂದ್ಬಿಡ್ತವೆ. ಹಂಗೆ ಆನ್ ದ ಸ್ಪಾಟ್ ಬರ್ಕೊಂಡ್ಬಿಡ್ತೀನಿ. ಅದು ಎಷ್ಟೋ ಸಲ ನಂಗೆ ಏನಾದ್ರೂ ನೋಡಿರ್ತೀನಲ್ಲ ರಸ್ತೆಯಲ್ಲಿ ಹೋಗುವಾಗ ಬರುವಾಗ, ಮನೇಲಿ ಬಂದು ನೋಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀನಿ. ಅಲ್ಲೇ ನೆನ್ಪು ಹೋಗ್ಬಿಡ್ತವೆ. ಆಮೇಲೆ ಎಷ್ಟು 10-15 ನಿಮಿಷ ಯೋಚನೆ ಮಾಡ್ತೀನಿ, ಏನೋ ಬಂತಲ್ಲ ತಲೆನೇನೋ ಬಂದಿತ್ತಲ್ಲ ಅಂತ. ಆಮೇಲೆ ನೆನ್ಪು ಮಾಡಿಕೊಂಡು ಬರ್ದಿರೋದು ಉಂಟು. ಅಂದ್ರೆ ತುಂಬಾ ನೆನ್ಪಿದೆ ಅವು ಕೂಡ. ಅದ್ರಲ್ಲಿ ಮರ್ತ್ ಹೋಗಿರೋ ಕೂಡ ಜಾಸ್ತಿ ಇದಾವೆ. ಅನ್ಕೊಂಡಿದ್ದ ಏನೋ ಬರಿಬೇಕಿತ್ತಲ್ಲ, ಏನಿತ್ತು ಏನಿತ್ತು ಅಂತ ಅನ್ಕೊಂಡು ಅದನ್ನ ಬರಿಲಾರ್ದೆ ಓದಿದ್ದು ಹಾಗೆ ಇದಾವೆ. ಅಂದ್ರೆ ನಾನ್ ಬರಿಬೇಕು ಅನ್ನೋದೇನು ಯೋಚನೆ ಇಲ್ಲ. ಪದಗಳ ಜ್ಞಾನ, ಒಂದಷ್ಟು ಜನರ ಹಾವಭಾವ ಎಲ್ಲ ನೋಡಿದ್ಮೇಲೆ ನಮ್ಗೆ ಬರೆಯೋದು ಶುರು ಆಗ್ಬಿಡ್ತು. ಅದ್ರಲ್ಲಿ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತೀನಿ. ಒಂದಷ್ಟು ಹಾಡುಗಳು ಕೇಳ್ತಿರ್ತೀನಿ ನಾನು. ಹಾಡುಗಳು ಯಾವ ಥರದ್ದೇ ಅಂತಂದ್ರೆ ಒಂದ್ ಅರ್ಥ ಕೊಡುವಂಥದ್ದು, ಜೀವನಕ್ಕೆ ಸಂಬಂಧಪಟ್ಟಿದ್ದು. ಜಾಸ್ತಿ ಜನಪದಗಳು ಕೇಳ್ತಿರ್ತೀನಿ ಆಗಾಗ. ಮತ್ತೆ ಮೆಲೋಡಿ ಸಾಂಗ್ಸ್ ಕೇಳ್ತಿರ್ತೀನಿ, ಬಟ್ ಕಮ್ಮಿ. ಜನಪದದಲ್ಲಿ ಒಂದು ಒಳ್ಳೆ ಅರ್ಥಗಳೆಲ್ಲ ಇರ್ತಾವ. ಹಾಗಾಗಿ ಜನಪದ ಜಾಸ್ತಿ ಕೇಳ್ತೀನಿ. ಇನ್ನೊಂದು ಗುರುರಾಜ್ ಕರ್ಜ್ಗಿ ಅವರ ಒಂದಷ್ಟು ಯೂಟ್ಯೂಬ್ ಚಾನಲ್ ಅವ್ರದ್ದೊಂದು ಇದು ಹಾಕ್ತಿರ್ತಾರೆ ವಿಡಿಯೋ, ಅವುಗಳೆಲ್ಲ ನೋಡ್ತಿರ್ತೀನಿ. ನಂಗೆ ಗೊತ್ತಿಲ್ಲದ ವಿಷಯಗಳು, ಪುಸ್ತಕದಲ್ಲೂ ಕೂಡ ಸಿಗ್ಲಾರ್ದಂತ ವಿಷಯಗಳು ಅವರು ಕೂಡ ಹೇಳ್ತಿರ್ತಾರೆ. ಅವೆಲ್ಲ ಆಲಿಸಿದ ನಂತರ ನಂಗೆ ನನ್ನ ಜೀವನದಲ್ಲಿ ಈ ಪುಸ್ತಕ ಬರೀಬೇಕು ಅನ್ನೋ ಒಂದಷ್ಟು ಬಂತು. ಅದಾದ ನಂತರ ಏನಿದೆ ಅಲ್ಲ ಈಗ ಅನುಭವ, ಇಂಥ ಯೋಚನೆ ಹೆಂಗ್ ಬಂತು ಅಂತ ಕೇಳಿದ್ರಲ್ಲ, ಇದೇನ್ ತುಂಬಾ ದೊಡ್ಡದಲ್ಲ, ಚಿಕ್ಕದೆ. ಇವೆಲ್ಲ ನನಗ್ ಬರಕ್ ಕಾರಣ ಇಷ್ಟು, ನನ್ನ ನಿತ್ಯ ಜರ್ನಿಯಲ್ಲಿ ಇವೇನಿರ್ತಾವಲ್ಲ ಇಷ್ಟು ಮಾಡೋದು. ತುಂಬಾ ಪುಸ್ತಕ ಅಂದ್ರೆ ತುಂಬಾ ಪುಸ್ತಕ ಓದೋದಿಲ್ಲ. ಹಂಗಂದ್ರೆ ಮುಂಜಾನೆ ಎದ್ದ ಸಂಜೆ ತನ ಅಥವಾ 1 ಗಂಟೆ ಕಂಪ್ಲೀಟ್ ಆ ತರ ಎಲ್ಲ ಹಿಡಿಯಲ್ಲ. ಒಂದ್ 10 ನಿಮಿಷ ಒಂದೇನೋ ಸ್ಟೋರಿ ಓದ್ಲತ್ತಂದ್ರೆ ಆ ಸ್ಟೋರಿ ಕಂಪ್ಲೀಟ್ ಆಗತಕ್ಕ ಓದ್ತೀನಿ. ಇನ್ನೊಂದೇನಪ್ಪಾ, ನುಡಿಮುತ್ತುಗಳು ಅಥವಾ ಕವನ ಸಂಕಲನ ಒಂದ್ 4-5 ಓದ್ತಿರ್ತೀನಿ. ಏನಂತಾರೆ, ಸುಧಾಮೂರ್ತಿ ಅವ್ರದ್ದು ಒಂದಷ್ಟು ಕಥೆಗಳ್ದು, ಅಂದ್ರೆ ಸುಧಾಮೂರ್ತಿ ಅಥವಾ ಗುರುರಾಜ್ ಕರ್ಜಿ ಯಾರ್ದಾದ್ರು ಒಬ್ರು ತಗೊಂಡು ಓದ್ತಿರ್ತೀನಿ. ಲೈಬ್ರರಿಯಲ್ಲಿರುವಂತಹ ಬಸವಣ್ಣರವರ ವಚನಗಳು ಅವೆಲ್ಲ ಸ್ವಲ್ಪ ಓದ್ತಿರ್ತೀನಿ. ನಂಗೆ ಆ ವಚನಗಳು ಓದೋದ್ರಿಂದಾನೇ ನಂಗೆ ನಾನು ಇಂತಹ ಒಂದಷ್ಟು ಸಾಲುಗಳು ಬರಕ್ಕೆ ನಂಗೆ ಸಹಾಯ ಆಗಿದೆ ಅಂತ ಹೇಳ್ಬೋದು. ಏಕೆ ಅಂತಂದ್ರೆ ಅವ್ರ ವಚನದಲ್ಲಿ ಎಲ್ಲ ಇರ್ತವೆ. ಅವ್ರು ಇದ್ರ ಬಗ್ಗೆ ವಚನ ಬರ್ದಿಲ್ಲ ಅನ್ನೋದಿಲ್ಲ, ಎಲ್ಲದ್ರ ಬಗ್ಗೆ ಇದಾವೆ.
ಹಾಗಾಗಿ ಆ ವಚನವನ್ನ ನಾನು ತಿಳ್ಕೊರ್ಲಿಂತ ನನಗೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಹೌದು, ಈ ಪರಿಸ್ಥಿತಿ ಇದು ಕೆಟ್ಟ ಪರಿಸ್ಥಿತಿ ಅಂತ ನನ್ಗೆ ಅರ್ಥ ಆಗ್ಬಿಡುತ್ತೆ. ಇವಾಗ ನಮ್ ಮನೇಲಿ ಹೇಳಿರ್ತಾರೆ, ನಾವು ಚಿಕ್ಕ ವಯಸ್ಸಿನಾಗಿದ್ದಾಗೆ ಅವ್ರು ಯಾರಾದ್ರೂ ನಮ್ಗೆ ಮೋಸ ಮಾಡಿದಂದ್ರೆ ಹೌದು, ಅದು ಮೋಸ ಮಾಡಿದ್ರೆ ಅದು ಕೆಟ್ಟ ಗಳಿಗೆ, ಕೆಟ್ಟ ಸಂದರ್ಭ ಅಂತ ಹೇಳಿ ನಮ್ಗೆ ಹೇಳಿರ್ತಾರೆ. ಅಂತೆ ಅವು ನಮ್ಗೆಲ್ಲ ಇನ್ನೂ ಡೀಪ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ನಂಗೆ ಅಂದ್ರೆ ಅವು ಇನ್ನೂ ಡೀಪ್ ಆಗಿ ನನಗ್ ಗೊತ್ತಾಗಕ್ ಕಾರಣ ಏನಪ್ಪಾ ಅಂತಂದ್ರೆ ಬಸವಣ್ಣ ಅವರ ವಚನ ಓದೋದ್ರಿಂದ ನನ್ಗೆ ಅರ್ಥ ಆಗಿರೋದು. ಹೌದು, ಇದು ಈ ತರದ್ದು ಸಂದರ್ಭ, ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ದುರಹಂಕಾರಕ್ಕೆ ಸಂಬಂಧಪಟ್ಟಿರುವಂತ ಒಂದು ಸಂದರ್ಭ, ಇಂಥ ಮನಸ್ಥಿತಿ ಉಳ್ಳವರ ಜನ ಇವರು, ಅವ್ರ ಹಾವಭಾವ ಹೀಗೆ ಅನ್ನೋದು ಅವರು 4, 5, 7, 8 ಸಾಲಲ್ಲೇ ವಚನದ ರೂಪದಲ್ಲೇ ಬರ್ದಿದ್ದಾರೆ. ಸ್ಟಾರ್ಟಿಂಗ್ಗೆ ನನ್ಗೂ ವಚನ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿತ್ತು. ಈಗೀಗೆ ಸ್ವಲ್ಪ ರೂಢಿ ಆಗ್ಬಿಟ್ಟಿದೆ. ಆ ಒಂದಷ್ಟು ಪದಗಳ ಬೇರೆ ಬಳಸ್ಕೊತಾರೆ ವಚನದಲ್ಲಿ. ಅವು ನಂಗೆ ಮುಂಚೆ ನಿಜವಾಗ್ಲೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ವಚನಗಳು. ಮುಂಚೆ ಬಸವಣ್ಣವ್ರದ್ದು ವಚನ ಅಂತಂದ್ರೆ ನಂಗೆ ಅರ್ಥನೇ ಆಗಲ್ಲ. ಅದೇ ಒಂದ್ 4, 5 ಅಷ್ಟೇ ಗೊತ್ತಿರ್ತಾವಲ್ಲ, ಬೇಸಿಕ್ ಅವಷ್ಟೇ ಗೊತ್ತಿದ್ವು. ಬಟ್ ನಾವು ಡೀಪ್ ಆಗಿ ಓದ್ತಾ ಓದ್ತಾ ಹೋದಂಗೆ ಇನ್ನೂ ಆಳವಾಗಿ ಇನ್ನೂ ತಿಳಿಯೋದಿದೆ, ಇನ್ನೂ ಓದೋದಿದೆ ಅಂತ ಅನ್ಸ್ಬಿಟ್ಟಿದೆ ನನ್ಗೆ. ಓದ್ತಾ ದಿನಕ್ಕೆ ಅಥವಾ ತಿಂಗಳಿಗೆ ಒಂದ್ ಪುಸ್ತಕ ತಂದು ಒಂದ್ 2, 3 ಸಾಲನ್ನ ಓದಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ.